ಅಮ್ಮನ ಕಡೆಯ ಆಸೆ ಏನಾಗಿತ್ತು? ಕಡೆ ಆಸೆ ನನಗೆ ಅವ್ರಿಗೆ ನೋಡಿ ಇವರೇ ದೂರದ ಪ್ರಯಾಣಗಳನ್ನ ಯೋಚನೆ ಮಾಡೋರಮ್ಮ. ಅಮ್ಮ ಹಣ ಎಷ್ಟಿತ್ತು ಎಷ್ಟಿಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ. ದೂರ ಪ್ರಯಾಣ ಮಾಡಿದಾಗ ಏನಾಗುತ್ತೆ, ಮನುಷ್ಯನ ಮನಸ್ಸು ಸ್ವಲ್ಪ ಹಗುರಾಗತ್ತೆ ಸ್ಥಳ ಪಳ್ಳಂಟಿನೇ ಆದಾಗ. ಈ ನೀವು ಅದೇ ಜಾಗದಲ್ಲಿ ಕೂತು ಅದೇ ಜಾಗದಲ್ಲಿ ಮಾಡ್ತಾಯಿದ್ರೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಕೆಲವು ಸಮಯ. ಹಾಗಾಗಿ ಅಮ್ಮನ ಆಸೆ ದೂರದ ಪ್ರಯಾಣ ಒಂದು. ಎರಡನೇದು, ಈಗೇನು ಈ ಆಸ್ಪತ್ರೆ ಮಾಡಬೇಕು ಇದನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಮುಗಿಸಿದ್ರು ಪಾಪ. ಮುಗಿಸಿ 10 ದಿವಸವರೆಗೂ ಬದುಕಿದ್ದಾರೆ ಅಮ್ಮ. ಆಮೇಲೆ ಗಾಂಧಿನಗರಲ್ಲಿ ಅವ್ರಿಗೊಂದು ಕಾನ್ಸೆಪ್ಟ್ ಇತ್ತು, ಈ ಥರ ಮಾಡಬೇಕು. ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಕಲಾವಿದರಾಗಲಿ ಬಂದವರು ಯಾವುದೇ ಆಫೀಸ್ಗೆ ಅವ್ರು ಹೋಗ್ಬೋದು ಬರ್ಬೋದು, ಆಫೀಸ್ ಮುಂದೆ ನಿಂತ್ಕೋಬೋದು. ಆದರೆ ಎಲ್ಲೋ ಒಂದು ಕಡೆ ಸುಮ್ಮನೆ ನಿಂತ್ಕೊಂಡು ಕಾಲ ಕಳೀತಕ್ಕಂಥದ್ದು ಆಗಬಾರ್ದು. ಅವ್ರು ಬಂದರೆ ಅವ್ರಿಗೇಂತ ಒಂದು ಜಾಗ ಇರಬೇಕು, ಕೂತ್ಕೋಬೇಕು ಒಂದು 10 ನಿಮಿಷ. ತಾವೇನು ಬೇಕಾದರೂ ಫೋನ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಒಂದು ಕಪ್ ಕಾಫಿ ಕೊಡೋಕ್ಕಷ್ಟಾದರೂ ನಮಗೆ ಸೌಜನ್ಯ ಇರಬೇಕು ಅಂತ ಅದನ್ನು ಮೈಂಡಲ್ಲಮ್ಮ ಹೇಳಿದರು. ಸಿಂಪಲ್ ಆದ ಒಂದು ಟಿಫನ್ ಆದರೂ ಕೂಡ ಅಷ್ಟು ನಮ್ಗೆ ಯೋಗ್ಯತೆ ಇರಬೇಕು ಅನ್ನಿಸ್ತಾ ಇರೋದು. ಅವ್ರು ಅನುಭವಿಸಿದ್ರವಲ್ಲ, ಬೇರೆ ಕಲಾವಿದರಿಗೆ ಅದು ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿ ನೋಡಿ. ಒಪ್ಕೊಳ್ತೀರ ಈ ಮಾತನ್ನ? ಅಯ್ಯೋ ಆಗಬಾರ್ದು, ಅನ್ಭವಿಸೋದ್ರಿ ಎಷ್ಟ್ರೀ ಅನ್ಭವಿಸೋದು. ಹೇಳೋರು ನನಗೆ ಇನ್ನೂ ಯಾವುದೋ ಪಿಕ್ಚರಿಗೆ ನನಗೆ ಮೇಕಪ್ ಹಾಕ್ಬಿಟ್ಟು ಬರೋಕ್ಕೆ ಹೇಳಿದರು ಕಣಪ್ಪ. ನಾನು ಎಲ್ಲ ಮೇಕಪ್ ಹಾಕ್ಕೊಂಡು ಬೆಳಿಗ್ಗೆನೇ ಇದೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ಕಣೆಯ. ಕಾರ್ ಬರುತ್ತೆ 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 ಅಂತ ಕಾದು ಮಧ್ಯಾಹ್ನವರೆಗೂ ಕಾದಿದ್ದೀನಿ ಕಣ. ಕಾರ್ ಬರಲಿಲ್ಲ. ಆಮೇಲೆ ಯಾರೋ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ಬಂದು ಎಲ್ಲ ಅವ್ರ ಪಿಕ್ಚರ್ ಕ್ಯಾನ್ಸಲ್ ಆಗೋಯ್ತು, ಬೇರೆಯವ್ರನ್ನ ಹಾಕ್ಕೊಂಡು ಮಾಡಿದ್ರು ಅಂತ ಹೇಳಿದಾಗ ತಾಯಿಯವ್ರಿಗಾಗಿರುವಂಥ ನೋವು. ಒಂದು ಕಡೆ ಮಲಗವ್ರು ಹತ್ತಿದಾರಂತೆ ದಿಂಬೆ ಮೇಲೆ, ದಿಂಬೆ ಒದ್ದೆ ಆಗಿಬಿಟ್ಟಿತ್ತು. ಅದನ್ನು ಹೇಳಿದ್ರು ನನಗೆ. ಹಾಗೆ ಗಾಂಧಿನಗರ ಕಡೆ ಹೋಗ್ತಾ ಇರುವಾಗ ಕನಿಷ್ಕ ಹೋಟ್ಲ್ ಅಂತ ಬರೋದು ಅವಾಗ, ಇವಾಗಲೂ ಇದೆ. ನಮ್ಮ ಜೊತೆ ನಾವು ಹೋಗುವಾಗ ಯಾರೋ ನಮ್ಮ ಒಬ್ಬಿಬ್ಬರು ಸ್ನೇಹಿತರು, ನೋಡಿ ಅಮ್ಮ, ನಿಂತಿದ್ದಾರೆ ನೋಡಿ ಅಮ್ಮ, ಮೊನ್ನೆವರೆಗೆ ಹೆಂಗೆ ಓಡಾಡ್ತಾ ಇದ್ರು ನಿಂತಿದ್ದಾರೆ ನೋಡ್ರಿ ಇದಂತೆ. ಒಂದೇ ಸರಿ ಅಮ್ಮವ್ರಿಗೆ ಎಷ್ಟು ನೋವಾಯಿತು ಅಂತಂತ ಹೇಳಿದ್ರೆ, ಮೊನ್ನೆ ಚೆನ್ನಾಗಿ ಓಡಾಡಿದವರು ಇವತ್ತು ಹಾಗೆ ನಿಂತ್ಕೊಂಡ ತಕ್ಷಣ ಕೇವಲ ಆಗೋಗ್ಬಿಡ್ತಾರಾ? ಅಲ್ಲಿ ಅವ್ರಿಗೆ ಅನ್ನಿಸ್ತು, ನನಗೂ ಇಷ್ಟು ಕೇವಲ ಆಗಿದೆ ಜೀವನದಲ್ಲಿ. ಈ ಕೇವಲ ಮತ್ತೊಬ್ರಿಗೆ ಕೇವಲ ಅಂತ ತಿಳ್ಕೊಳ್ಳೋದು. ಅವ್ರಿಗೆ ಮತ್ತೆ ಅವರು ಕೂತ್ಕೊಂಡು ಯೋಚನೆ ಮಾಡೋಕ್ಕೂ ಒಂದು ಜಾಗ ಬೇಕು. ಜಾಗ ಇಲ್ಲ ಅಂದರೆ ಕಲಾವಿದರಿಗೆ ಆಗಲಿ, ನಿರ್ಮಾಪಕರಿಗಾಗಲಿ, ನಿರ್ದೇಶಕರಿಗಾಗಲಿ ಆಗೋದಿಲ್ಲ ಅದು ನಿಜವಾಗ್ಲೂ. ಅದಕ್ಕೋಸ್ಕರ ಇದನ್ನ ಮಾಡಬೇಕು ಅಂತ ಅಮ್ಮ ಯೋಚನೆ ಮಾಡಿದ್ವಿ. ಒಂದು ಸರಿ ಶ್ಯಾಮ್ ಪ್ರಕಾಶ್ ಹೋಟ್ಲಲ್ಲಿದ್ವಿ. ಶ್ಯಾಮ್ ಪ್ರಕಾಶ್ ಹೋಟ್ಲ್ ಖಾಲಿ ಆಯಿತು ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ. ಎಲ್ಲಿ ಹೋಗಿ ಕೂತ್ಕೋಬೇಕು, ಬೆಂಗಳೂರಿಗೆ ಬಂದ್ರಿ ಅಂತ ಗೊತ್ತಿಲ್ಲ. ಇಲ್ಲಿ ತೋಟದಲ್ಲಿ ಜಾಗ ಇತ್ತು, ಬೆಂಗಳೂರಿಗೆ ಹೋದ್ರೆ ಇಲ್ಲಿ ಕೂತ್ಕೋ. ಪ್ರೆಸ್ ಕ್ಲಬ್ಗೆ ಹೋಗ್ತಾ ಇದ್ವಿ. ಆವಾಗಲೂ ಅನ್ನಿಸ್ತು ಅಮ್ಮನಿಗೆ ಗಾಂಧಿನಗರ ಒಂದು ಆಫೀಸ್ ಇರಬೇಕು ಅಂತ. ಅದು ನಾವು ಆಫೀಸ್ ಮಾಡಿದ್ವಿ, ಡಾಕ್ಟರ್ ಲೀಲಾವತಿ ಕಂಬೈನ್ಸ್ ಅಂತ. ಇವತ್ತು ಅಮ್ಮನಿಗೆ ಏನು ಅನ್ನಿಸ್ತು ಅಂದರೆ, ನಾನು ಮಾತ್ರ ಅಲ್ಲ, ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಅವ್ರಿಗೆ 2-3 ಫ್ಲೋರ್ ಇಟ್ಬಿಡೋಣ. ಎಲ್ಲ ಕಡೆಯಲ್ಲೂ ಅವ್ರಿಗೆ ಬೇಕಾಗಿರೋದು ಲಘು ಉಪಹಾರ, ಸಿಂಪಲ್ಲಾಗಿ ಒಂದು ಕಪ್ ಕಾಫಿ, ಅಟ್ಲೀಸ್ಟ್ ಅದನ್ನು ನಾವು ಕೊಡುವಷ್ಟು ನಮ್ಗೆ ಯೋಗ್ಯತೆ ಇರಬೇಕು. ಇದನ್ನೇ ನನ್ನ ತಾಯಿಯವ್ರು ಹೇಳ್ತಾಯಿದ್ರು. ಅವರಲ್ಲಿಂದ ರಿಲೀಸ್ ಮಾಡ್ಕೊಳ್ರಿ, ಒಂದು ವೈಫೈ ಕನೆಕ್ಟಿವಿಟಿ ಮಾಡಿ. ನಾಗರಾಜ್ ಅವರಿದ್ದಾರೆ ಮ್ಯಾನೇಜರು, ಇನ್ನೊಬ್ಬರು ಪ್ರಕಾಶ್ ಅಂತ ಇದ್ರು, ಅವರು ತೀರ್ಕೊಂಡ್ಬಿಟ್ರು ಪಾಪ. ಇದು ನನ್ನ ತಾಯಿಯವ್ರ ಆಸೆ ಇದ್ದಿದ್ದು.